ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್. ಪ್ರತಿ ವರ್ಷ ಬರ್ಡೇ ಅಂದಾಗ ಏನಾದರೂ ಒಂದು ಸರ್ಪ್ರೈಸ್ ಇಟ್ಕೊತಿದ್ವಿ ಫ್ಯಾನ್ಸಿಗೋಸ್ಕರ. ಬಟ್ ಈ ಸಲ ಫ್ಯಾನ್ಸ್ಗೆ ನಿರಾಸೆ ಮಾಡಿದ್ರು. ರೀಸನ್ ಏನು? ಇಲ್ಲ, ನಿರಾಸೆ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ಉಗ್ರದಮ್ಮಿಂದ ಒಂದು ಒಂದು ಫೋಟೋ ರಿಲೀಸ್ ಮಾಡಿದ್ವಿ, ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಏನೇ ಬಿಟ್ಟರು ಸ್ವಲ್ಪ ಅಚ್ಚುಕಟ್ಟಾಗಿ ಬರಬೇಕು, ಕರೆಕ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಒಂದು ಕಾಳಜಿ, ಅದು ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಉಗ್ರದಮ್ ಆಗಲಿ, ಅಫ್ಕೋರ್ಸ್ ಇವನ್ ಪರಾಕ್ ಆಗಲಿ, ಏನಾರೋ ಒಂದು ಆಚೆ ಬರಬೇಕಾಗಿತ್ತು. ಬಟ್ ಅದಕ್ಕೆ ಆದಂಥ ಕಾರಣಗಳಿದ್ದಾವೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಸೊ ಅದೊಂದೇ ಕಾರಣದಿಂದ ಬಿಡೋಕ್ಕಾಗಲಿಲ್ಲ. ಬಟ್ ಆದಷ್ಟು ಬೇಗ ಒಂದು ಒಳ್ಳೆ ರೀತಿಯಲ್ಲಂತೂ ನಮ್ಮ ಉಗ್ರಯುಧಮ್ ಆಗಿರ್ಬೋದು, ಪರಾಕ್ ಆಗಿರ್ಬೋದು, ಬಟ್ ಇಮಿಡಿಯೇಟಾಗಿ ಉಗ್ರಯುಧಮಿಂದ ಅಂತೂ ದರ್ ಇಸ್ ಸಮಥಿಂಗ್ ಗುಡ್. ಅದನ್ನೆಲ್ಲ ನಿಮಗೆ ಮೆಚ್ಚುಗೆ ಆಗೋ ಥರ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಪ್ರತಿ ವರ್ಷ ಒಂದು ಹುಟ್ಟುಹಬ್ಬ ಅಂದಾಗ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಸೊ ಈ ಸರಿ ಸ್ವಲ್ಪ ಅಭಿಮಾನಿಗಳಿಗಿದೆ, ಯಾಕಂದ್ರೆ ಕಳೆದ ವರ್ಷ ಬಗೀರ ಆಯಿತು. ಹೌದು, ನನಗೂ ಗೊತ್ತಿಲ್ಲಪ್ಪ ಯಾಕೆ ಹಂಗಾಯ್ತು ಅಂತ. ದೇರ್ ಇಸ್ ಅ ರೀಸನ್ ಬಿಹೈಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ. ಈಗ ನಾವು ಹಲವಾರು ದಿನದಿಂದ ಕೆಲವನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಟ್ ಸನ್ನಿವೇಶ ಸಿಚುವೇಶನ್ಸು ನಮ್ಮ ಕೈಯಲ್ಲಿರಲ್ಲ, ಘಟನೆಗಳು, ವಿಷಯಗಳು. ಸೊ ಹಾಗಾಗಿ ಇರ್ಬೋದು, ಅದು ನಮ್ಮ ಒಂದು ಪ್ರಾಬ್ಲಮ್ಮು. ಸೊ ಅದರಿಂದ ಯಾರು ವರಿ ಮಾಡೋ ಅಂಥದ್ದೇನಲ್ಲ ಈಗ ಸದ್ಯಕ್ಕೆ. ಸೊ ಹಾಗಾಗಿ ಆದಷ್ಟು ಬೇಗ ಬೇರೆ ರೀತಿಯಲ್ಲಿ ಒಂದು ಒಳ್ಳೆ ವಿಡಿಯೋ, ಏನೋ ಸಮಥಿಂಗ್ ರಿಲೇಟೆಡ್ ಟು ದ ಮೂವೀಸ್ ಏನಾದ್ರು ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಸಾರಿ. ನನಗೆ ಬೇಜಾರಾಗ್ತದೆ. ಇದು ಯಾವಾಗಲೂ ಆಗ್ತಿರ್ಲಿಲ್ಲ. ನಾರ್ಮಲಿ ತುಂಬ ಚೆನ್ನಾಗಿ ಒಂದು 17th ತುಂಬ ಸರ್ಪ್ರೈಸಿಂಗ್ ಆಗಿ ನನ್ನ ತುಂಬ ಇಷ್ಟಪಡೋ ನಮ್ಮ ಅಭಿಮಾನಿಗಳಿಗೆಲ್ಲ ಏನಾದ್ರು ಸರ್ಪ್ರೈಸ್ ಕೊಡ್ತಾ ಇದೆ. ಬಟ್ ತಪ್ಪು ತಿಳ್ಕೊಬೇಡಿ, ಅಟ್ಲೀಸ್ಟ್ ಫೋಟೋ ಕೊಟ್ಟಿದ್ದೀವಲ್ಲ, ಪ್ಲೀಸ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಸರ್, ನೀವು ಮಾತಿನ ಮಧ್ಯೆ ಒಂದು ಹೇಳ್ತೀರಾ, ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಏನೋ ಐತಕರ ಟೆಕ್ನಿಕಲ್ ಇಶ್ಯೂಸ್ ಆದರೆ ಇಷ್ಟೊತ್ತಿಗೆ ನೀವು ಕ್ಲಿಯರ್ ಮಾಡ್ತಿದ್ರಿ, ಅದಕ್ಕೆ ಯಾವುದೇ ಅವಕಾಶ ಇರ್ತಾ ಇರಲಿಲ್ಲ. ಬಟ್ ಒತ್ತಿ ಹೇಳ್ತೀರಾ ಐತಕರ ಘಟನೆ, ಡೈರೆಕ್ಟ್ರು ಮಾತಾಡಬೇಕಾದ್ರೂ ಐತಕರ ಘಟನೆ ಅಂತಂದ್ರೆ ಐತಕರ ಘಟನೆ ಏನಿರ್ಬೋದು? ಅಮ್ಮ, ಅದನ್ನ ಹೇಳ್ಕೋಬೇಕು ಅಂತಲೂ ಇಷ್ಟ ಅಲ್ಲ ಕಣಮ್ಮ ನನಗೆ. ಫಸ್ಟ್ ಆಫ್ ಆಲ್ ಕೆಲವು ವಿಚಾರಗಳನ್ನ ನಾವೇ ಇಟ್ಕೋಬೇಕು ಅಂತ ನಾನು ಅಂದ್ಕೊಂಡು ನಂಬಿರೋನು ನಾನು. ಸೊ ಹಾಗಾಗಿ ಆಮೇಲೆ ಏನೇ ಗ್ಲಿಚಸ್ ಅಂತ ಬಂದ್ರೂ ಸಮ್ಟೈಮ್ಸ್ ಔಟ್ಪುಟ್ ಕರೆಕ್ಟಾಗಿ ಬರೋವರೆಗೂ ಅಷ್ಟು ಸುಲಭವಾಗಿ ಬರಲ್ಲ, ಯಾವುದೇ ಸನ್ನಿವೇಶ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರಲಿ. ಸೊ ಎಲ್ಲದನ್ನೂ ಪರಿಗಣಿಸಿ ಎಲ್ಲದನ್ನೂ ಯೋಚನೆ ಮಾಡಬೇಕು ಅಂದರೆ ಕೆಲವು ವಿಷಯಗಳಿಂದ ಆಗಿಲ್ಲ ಅಂತ ಹೇಳಿ. ಸರ್, ಈ ಸಂದರ್ಭದಲ್ಲಿ ಅದು ಕೇಳೋದು ಸರ್ನೋ ಗೊತ್ತಿಲ್ಲ, ಅಹಿತಕರ ಘಟನೆ ಅಂತ ಅಂದರೆ ತಿಳಿದಿರೋ ಮಾಹಿತಿ ಪ್ರಕಾರ ಸಹ ನಿರ್ಮಾಪಕರ ಮಗ ತೀರ್ಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಯಾವ ಚಿತ್ರದ ಸಹ ನಿರ್ಮಾಪಕರ ಮಗ ತೀರ್ಕೊಂಡಿದ್ದಾರೆ? ಸಹ ನಿರ್ಮಾಪಕರಂತ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಮಗ ಅಂತ ಅನ್ಕೋಬಹುದು. ಸೊ ಹಾಗಾಗಿ ಹೌದು ಈಸ್ ಮೈ ಡಿಯರ್ ಫ್ರೆಂಡ್. ಬೇಸಿಕಲಿ ಒಂದೇ ಸರ್ಕಲ್ ಆಗಿರೋದ್ರಿಂದ ಇಟ್ ಡಸಂಟ್ ಲುಕ್ ಗ್ರೇಟ್. ಆ್ಯಂಡ್ ಅಫ್ಕೋರ್ಸ್ ಬಿಟ್ಬಿಡಿ ಅದನ್ನು, ಆ ವಿಷಯನ ಮಾತಾಡೋದು ಬೇಡ. ಸೊ ಹಾಗಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಆದಷ್ಟು ಬೇಗ ಒಂದು ಒಳ್ಳೆ ವಿಚಾರದಲ್ಲಂತೂ ಸಿಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಒಳ್ಳೆ ವಿಚಾರದ ಪರಬರಾದ್ರೆ ನಿಮ್ದು 2 ಸಿನಿಮಾ ಅನೌನ್ಸ್ ಆಗಿರುವಂಥದ್ದು. ಹೌದು, ಯೂಶಲಿ ಇವಾಗಿರುವಂಥ ಥಿಯೇಟರ್ ಸಮಸ್ಯೆನಲ್ಲಿ ಸ್ಟಾರ್ಸ್ಗಳೆಲ್ಲ ವರ್ಷಕ್ಕೆ 1-2 ಸಿನಿಮಾ ಮಾಡಬೇಕು ಅಂತ ಹೇಳಿ. ಬಟ್ ನಿಮ್ದು ಆಲ್ಮೋಸ್ಟ್ ಅಲ್ಲಿ ಸಿನಿಮಾಗಳು ಲೇಟ್ ಆಗ್ತಿದೆ. ಅಟ್ಲೀಸ್ಟ್ ಈ ವರ್ಷ 2 ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ಕಮಿಂಗ್ ಇಯರ್ 26. ಸರ್ ನಿಜವಾಗ್ಲೂ ಜೆನ್ಯೂನ್ಲಿ ಹಾರ್ಡ್ ವರ್ಕ್ ಅಂತೂ ಮಾಡ್ತೀವಿ 2 ಸಿನಿಮಾ ತರೋಕ್ಕೆ. ಎಲ್ಲ ಕೌಂಟ್ ಆಗುತ್ತೆ, ಸಿಚುವೇಶನ್ಸು, ಶೂಟಿಂಗು, ಡೇಟ್ಸು, ಆಮೇಲೆ ಪ್ಲ್ಯಾನಿಂಗು, ಸಮ್ಟೈಮ್ಸ್ ಮಳೆ, ಸಮ್ಟೈಮ್ಸ್ ಎಲ್ಲ ಸಿಚುವೇಶನ್ಸ್ನು ನೋಡ್ಕೋಬೇಕು. ಸೊ ಬಟ್ ಆದಷ್ಟು 2 ಸಿನಿಮಾನು 26ಅಲ್ಲೇ ಬರೋ ಹಾಗೆ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಸೊ ಹೋಪ್ಫುಲಿ ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಕೊಟ್ಬಿಟ್ರೆ ನನಗೆ ನೆಕ್ಸ್ಟ್ ಪಬ್ಲಿಸಿಟಿ ಮ್ಯಾಟರ್ ಮಿಸ್ ಆಗ್ಬಿಡುತ್ತೆ. ಎರಡು ಸಿನಿಮಾಗಳಿಗೆ ಸೈಮಲ್ಟೇನಿಯಸ್ಲಿ ಶೂಟಿಂಗ್ ಆಗ್ತಿದೆ ಅಥವಾ ಹೇಗೆ ಒಂದೊಂದು ಆದ್ಮೇಲೆ ಒಂದು ಮಾಡ್ತಾರೆ? ಇಲ್ಲ, ದಟ್ ಇಸ್ ಪ್ಯೂರ್ಲಿ ಲೆಫ್ಟ್ ಅಪ್ ಟು ಮೀ. ಬಟ್ ಆ್ಯಕ್ಚುಲಿ ಎರಡರದ್ದು ಒಂದು ಟೆಸ್ಟ್ ಶೂಟ್ ಅಂತೆಲ್ಲ ಆಗಿದೆ. ಆ್ಯಂಡ್ ಉಗ್ರದಮ್ದು ತುಂಬ ಚೆನ್ನಾಗಿ ಬಂದಿದೆ, ಪರಾಗ್ದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿ ಆರ್ ಲುಕಿಂಗ್ ಇನ್ ಟು. ಒಂದು 700 years ಬ್ಯಾಕ್ ಅಂದರೆ ಇನ್ನೊಂದು 50 years ಬ್ಯಾಕು. ಸೊ 2 ಡಿಫ್ರೆಂಟ್ ಶೇಡ್ ಇದೆ. ಆ್ಯಂಡ್ ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ. ಮೋರ್ ದೆನ್ ಎನಿಥಿಂಗ್ ಫಸ್ಟ್ ಟೈಮ್ ಒಂದು ಪೀರಿಯಡಿಕಲ್ ಡ್ರಾಮಾ ಅಂತ ಮಾಡ್ತಾ ಇರೋದು. ಅದರಲ್ಲಿ ಐ ಥ್ಯಾಂಕ್ ಮೈ ಡಿಯರ್ ಬ್ರದರ್, ಮೈ ಪುನಿ, ನಮ್ಮ ನಿರ್ಮಾಪಕರು
ಐ ರಿಯಲಿ ಥ್ಯಾಂಕ್ ದಮ್. ಅಫ್ಕೋರ್ಸ್ ನನ್ನ ಮಗನಿಗೂ ಖುಷಿ ಇದೆ, ಏನೋ ಮಗನೇ ಹಾಂ ಉಗ್ರಯುಧಂ ನನ್ನ ಮಗನಿಗೂ ಖುಷಿ ಇದೆ. ಸೊ ವಿ ವರ್ಕಿಂಗ್ ಸಮಥಿಂಗ್. ಸೊ ಉಗ್ರಾಯುಧಂಗೋಸ್ಕರ ತೀರ್ಥಹಳ್ಳಿನಲ್ಲಿ ಸೆಟ್ ಆಗ್ತಿದ್ದೀರಾ? ಹೌದು, ನಿಜ ನಿಜ ಚೆನ್ನಾಗಿ ನಡೀತಾ ಇದೆ. ಯಾವಾಗಿಂದ ಸರ್ ಶೂಟ್? ಶೂಟಿಂಗ್ ಸದ್ಯದಲ್ಲೇ ಹೋಗ್ತಾ ಇದ್ದೀವಿ. ಸರ್ ಮುಹೂರ್ತ ಸಂದರ್ಭದಲ್ಲಿ ಹೇಳಿದ್ರಿ, ಪ್ರಾಮಿಸ್ ಮಾಡಿದ್ರಿ, ಅಂದ್ರೆ ನೀವು ಹೇಳ್ತಾ ಇದ್ರಿ ಪ್ರತಿ ಬಾರಿ ವರ್ಷಕ್ಕೆ ಸಿನಿಮಾ ಮಾಡಲ್ಲ ಅಂತ, ಬಟ್ ನಾನು ಮಾಡ್ತೀನಿ ಅಂತ ಮುಹೂರ್ತ ಟೈಮಲ್ಲಿ ಹೇಳಿದ್ದೆ. ಬಂಡೆ ಮಕ್ಕಳ ಟೆಂಪಲ್ ಅಲ್ಲಿ ಹೇಳಿದ್ರಿ. ಹೇಳಿದ್ದೆ. ಸೊ ಅದನ್ನ 2026 ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ? ಅಶ್ವತಿ ಕೊಡ್ತೀರಾ ಅಭಿಮಾನಿಗಳ ಮುಂದೆ? ಬಹುಶಃ ಮಾಡ್ಬೋದು, ಆಗ್ಬೋದು. ಅಪ್ಪ ಇದು ಪಿಕ್ಚರ್ ಅಂದ್ರೆ ಏನು ಗೊತ್ತಾ, ನಮ್ಮ ಕ್ವಾಲಿಟಿ ಔಟ್ಪುಟ್ ನಾನೇನೇನೋ ಜನಕ್ಕೆ ಅಂತ ನಾವು ಕೊಟ್ಟಾಗ ನಮಗೆ ಫಸ್ಟ್ ತೃಪ್ತಿ ಆಗ್ಬೇಕಮ್ಮ. ಅದು ಚೆನ್ನಾಗಿದೆಯಾ, ನಾನು ನೋಡ್ತಿರೋ ಚೆನ್ನಾಗಿದೆಯಾ, ನನಗೆ ಖುಷಿ ಕೊಡ್ತಿದ್ಯಾ, ನನಗೆ ತೃಪ್ತಿ ಆಗ್ತಿದ್ಯಾ. ನನಗೆ ಆಗಿಲ್ಲ ಅಂದಾಗ ನಾನು ಹೇಗಮ್ಮ ಆಚೆ ಬಿಡೋಕ್ಕಾಗುತ್ತೆ ಕೆಲವುದನ್ನ. ಸೊ ಹಾಗಾಗಿ ಆದಷ್ಟು ಅಷ್ಟೇ ಕಾಳಜಿ ವಹಿಸಿ ಪ್ರೀತಿಯಿಂದ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಪರಾಕ್ ಒಂದು ಸ್ವಲ್ಪ ದಿನ ಶೂಟಿಂಗ್ ಮಾಡ್ತೀನಿ, ನೆಕ್ಸ್ಟ್ ಉಗ್ರಾದಮ್ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಆ್ಯಂಡ್ ಇಮಿಡಿಯೇಟಾಗಿ ಮತ್ತೆ ಪರಾಕು. ಸೊ ಇಟ್ ಡಿಪೆಂಡ್ಸ್ ಅಗೈನ್ ಅಬೌಟ್ ಯುನೋ ಮೈ ಅವೈಲಬಲ್ ಡೇಟ್ಸ್ ಪ್ರಕಾರ ನಡೆಯುತ್ತೆ. ಅದೇನೋ ಮಾಡ್ಕೋತೀವಿ ನಾವು ಕಷ್ಟನೋ ಸುಖನೇನೋ ಮಾಡ್ಕೋತೀವಿ. ಬಟ್ 2 ಪಿಕ್ಚರ್ ಅಂತೂ ಮುಂದಿನ ವರ್ಷ ಬರಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಹೈ ಬಡ್ಜೆಟ್ ಸಿನಿಮಾ 40 ಕೋಟಿಗೂ ಹೆಚ್ಚು ಖರ್ಚಾಗ್ತದೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಬಿಟ್ಟಿದ್ದು ಸರ್, ನಾನು ಸಿನಿಮಾ ಮಾಡ್ತೀವಿ ಸರ್. ನೀವು ಏನಾರ ಅನ್ಕೊಳ್ಳಿ. ಸದ್ಯಕ್ಕೆ ನನಗೆ ಬಡ್ಜೆಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮತ್ತೊಂದು ಮಗದೊಂದು. ನಾನು ಬರೀ ನಮ್ಮ ಕೆಲಸದ ಬಗ್ಗೆ ಮಾತ್ರ ನಾವು ಬಹಳ ಕಾಳಜಿ ವಹಿಸೋದು. ಸೊ ಬಿಡ್ಬಿಡಿ ನಮ್ಮನ್ನು ಆ ಟಾಪಿಕ್ಕಿಂದ. ನೀವಂದರೆ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನಂತೂ ಹೇಳಿಲ್ಲ, ಬಡ್ಜೆಟ್ ಕೊಟ್ಟಿಲ್ಲ ನಿಮಗೆ, ಏನಣ್ಣ ಅಷ್ಟೇ. ಶಿವರ್ ಸರ್ ಜೊತೆಗೆ ಬರ್ತಡೇ ಈ ವರ್ಷದ ಒಂದು ರೆಸಲ್ಯೂಷನ್ಸ್ ಏನು? ಜಸ್ಟ್ ಸರ್ ನನಗೆ ರೆಸಲ್ಯೂಷನ್ಸ್ ಎಲ್ಲ ಗೊತ್ತಿಲ್ಲ ಸರ್. ಅದೊಂದು ಇರ್ಬೋದು. ಇಲ್ಲ ಹಂಗೆಲ್ಲ ಏನೇನು ಲಾಕ್ ಆಗತ್ತೆ. ಯಾಕಂದ್ರೆ ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಐ ಲೈಕ್ ಟು ಬಿ ಅ ಬೆಟರ್ ಪರ್ಸನ್ ಫ್ರಮ್ ಮೈ ಪ್ರೀವಿಯಸ್ ಇಯರ್. ನಾನು ಯಾವಾಗಲೂ ಅದನ್ನೇ ನಂಬೋದು. ಈ ಹೋದ ವರ್ಷ ಏನಾರು ಗೊತ್ತಿಲ್ಲದೋ ಏನಾರು ತಪ್ಪು ಗಿಫ್ಟ್ ಮಾಡಿದ್ರೆ ಅದನ್ನು ತಿದ್ದುಕೊಂಡು ಟು ಬಿ ಅ ಬೆಟರ್ ಪರ್ಸನ್. ದಟ್ ವಾಸ್ ಆಲ್. ಫ್ಯಾಮಿಲಿ ಕಡೆಯಿಂದ ಏನು ಗಿಫ್ಟ್ ಸಿಗ್ತದೆ? ಏನು ಗಿಫ್ಟ್ ಸಿಗುತ್ತೆ ಫ್ಯಾಮಿಲಿಯಿಂದ? ಅವ್ರ ಬೈಯೋದೇ ಒಂದು ಪ್ರೀತಿ, ಬೈದ್ರೆ ಸರ್ ಹೊಗಳೋದೇ ಒಂದು ಪ್ರೀತಿ. ಅಮ್ಮ ಏನಾದ್ರು ಬಟ್ಟೆ ಗಿಟ್ಟೆ ಚೆನ್ನಾಗಿಲ್ಲ ಅಂದ್ರೆ ಬೈತಾರಲ್ವಾ, ನಾವೊಂದು ಸೆಲೆಕ್ಟ್ ಮಾಡ್ಕೋತೀವಿ, ಅದು ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಇಸ್ ಬ್ಯೂಟಿಫುಲ್. ನನ್ನ ಹೆಂಡತಿ, ನನ್ನ ಮಗಳು ಸ್ವಲ್ಪ ಪಜಾರಿ, ರೌಡಿ. ಸೊ ಇಟ್ಸ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.